ಗೋವಿಂದ 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 ಗೋವಿಂದ. ಪರಮಾತ್ಮನ ಕೃಪೆ ಅಂತಕ್ಕಂಥದ್ದು ವೆಂಕಟಾದ್ರಿ ಮೇಲೆ ವೆಂಕಟೇಶ್ವರನಿದ್ದಾನೆಯ, ನಿಂಗೆಲ್ಲ ಅದ್ರ ವಿಚಾರ ಎಲ್ಲ ಗೊತ್ತಿದ್ದರೂ ಕೂಡ ನೀನು ಉಪಯೋಗಿಸ್ಕೊಳ್ಳಯ್ಯ ಅದನ್ನು, ಬೆಟ್ಟನ ಅದರಲ್ಲಿ ಹೋಗಿ ಹತ್ತಯ್ಯ ನೀನು, ಅವನ ಕುರಿತು ಧ್ಯಾನ ಮಾಡಯ್ಯ ನೀನು. ನಾನು ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿಗೆ. ಅದನ್ನು ಬಿಟ್ಬಿಟ್ಟು ಇಷ್ಟು ಹತ್ತಿರದಲ್ಲಿರ್ತಕ್ಕಂಥ ದತ್ತ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡೋಕ್ಕೂ ನಿನಗೆ ಟೈಮ್ ಇಲ್ಲ ಅಂದರೆ ನಾನು ಏನು ಮಾಡಲಿ ನಿನಗೆ? ದರ್ಶನ ಮಾಡೋಕ್ಕೂ ನಿನಗೆ ಬರೋಕ್ಕಾಗಲ್ಲ ಅಂದರೆ ನಿನ್ನ ಪಾಪಗಳು ಹೇಗೆ ಹೋಗುತ್ತೆ? ಸುಶೀಲಮ್ಮನವರೇ ಹೇಗೆ ಹೋಗುತ್ತೆ? ಪದ್ಮಮ್ಮನವರೇ ಹೇಗೆ ಹೋಗುತ್ತೆ? ವೆಂಕಟಮ್ಮನವರೇ ಹೋಗಲ್ಲ, ಖಂಡಿತ ಹೋಗಲ್ಲ ಅಂಥೇಳಿ ತಾನು ಕೂಡ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದಾನೆ. ಪರಮಾತ್ಮನಲ್ಲಿ ಆ ಬೆಟ್ಟ ಹತ್ಬಿಟ್ಟು ಒಂದು ಸತಿ ಗೋವಿಂದ ಗೋವಿಂದ ಅಲ್ಲಿ ಬ್ರಹ್ಮನ ದರ್ಶನ ಮಾಡ್ತಾನೆ. ಆ ಬ್ರಾಹ್ಮಣನ ಕಥೆಯನ್ನು ಕೇಳಿ, ದೇವ ನಾನೂ ಕೂಡ ರಾಜಪುರೋಹಿತ, ನನ್ನನ್ನು ಆಶ್ರಯಿಸ್ತಕ್ಕಂಥವರು ಮಾಡು ಪಾಪನೆಲ್ಲ ನಾನೇ ಭರಿಸಬೇಕಾಗಿಬಿಟ್ಟಿದೆ, ಅದಕ್ಕೆ ನಾನೇ ಅವರಿಗೆಲ್ಲ ದಾರಿ ತೋರಿಸ್ಬೇಕಾಗಿಬಿಟ್ಟಿದೆ, ದಯವಿಟ್ಟು ನನಗೆ ನೀನು ಮಾರ್ಗದರ್ಶನ ಮಾಡುವಂಥ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ಆಗ ಆ ಬ್ರಹ್ಮನು, ನೀನು ವೆಂಕಟಾದ್ರಿಗೆ ಹೋಗಿ ಅಲ್ಲಿ ಗೋಣ ತೀರ್ಥದಲ್ಲಿ ಸ್ನಾನ ಮಾಡು, ನಿನ್ನ ಸಮಸ್ಯೆ ಎಲ್ಲ ಬಗೆಹರಿತದೆ ಅಂದ. ಆಗ ವಸಿಷ್ಠನು ಸಂತೋಷದಿಂದ ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿ ಭೂಲೋಕಕ್ಕೆ ಬಂದು, ಅಂದರೆ ಅಲ್ಲಿ ವಸಿಷ್ಠನಿಗೂ ಶಾಪ ಬಂದುಬಿಟ್ಟಿತ್ತಲ್ಲಿ. ಅವನು ಇನ್ನೊಬ್ಬನಿಗೆ ಹೇಳ್ತಾನೆ, ತನ್ನ ಶಿಷ್ಯನಿಗೆ ಹೇಳಿದ್ರು ತನಗೇ ಬಂದಿದೆ ಅಲ್ಲಿ. ಯಾಕೆಂದರೆ ಆ ಬ್ರಹ್ಮಹತ್ಯೆಯನ್ನು ಹಿಡ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಉಪದೇಶ ಮಾಡಿದ ಮೇಲೆ ಅವ್ರಿಗೆ ಬಂದುಬಿಡುತ್ತದು. ಅದರಿಂದ ಅವರು ಕೂಡ ಪರಿಹಾರ ಮಾಡ್ಕೋಬೇಕು. ಏನ್ರಿ ಗುರುಗಳು ಕೂಡ ಮಂತ್ರ ಮಾಡ್ತಾರಾ? ಅಯ್ಯೋ ಗುರುಗಳು ಕೂಡ ಪೂಜೆ ಮಾಡ್ತಾರಾ? ಏನು ಮಾಡಬಾರ್ದು? ಅವರು ಮಾಡಿ ಸಂಪಾದನೆ ಮಾಡಿದ್ರೇ ನಮಗೆ ಕೊಡ್ತಾರೆ, ಅವರಂತ ನಾವು ಕೂಡ ಅನುಸರಿಸ್ತೀವಿ. ವಸಿಷ್ಠರು ಈ ಬ್ರಾಹ್ಮಣನಿಗೆ ಮಾರ್ಗದರ್ಶನ ಮಾಡಿದ್ರು, ಅವನಿಗೆ ಒಳ್ಳೇದಾಗಿಬಿಡ್ತು, ಬ್ರಹ್ಮಲೋಕ ಸಿಕ್ತು. ಆದರೆ ಇವರು ಕೆಟ್ಟರು. ಅದಕ್ಕೆ ಇವರಿಗೆ ಪರಮಾತ್ಮನ ಹೇಳ್ತಾನೆ, ನಿನಗೂ ಕೂಡ ಬ್ರಹ್ಮಲೋಕ ಸಿಕ್ಕತ್ತೆ. ಯಾಕೆಂದರೆ ಸುಮಾರು ಜನಕ್ಕೆ ನಾನು ಬುದ್ಧಿ ಹೇಳಿದ್ದೀನಿ, ಸುಮಾರು ಜನಕ್ಕೆ ಕರ್ಮಾನುಷ್ಠಾನ ಮಾಡಿಸಿದ್ದೀನಿ, ಅವ್ರ ಪಾಪಗಳನ್ನೆಲ್ಲ ತೊಳೆದಿದ್ದೀನಿ, ನಾನು ಏನು ಮಾಡಲಿ, ನನಗೆ ಈ ಥರ ಆಗಿಬಿಟ್ಟಿದೆ ಅಂದಾಗ ಅವನಿಗೂ ಕೂಡ ಆ ವಸಿಷ್ಠರು ಕೂಡ ಹೇಳ್ತಾನೆ ಅಲ್ಲಿ. ಅದರಿಂದ ನನಗೀಗಾಗೋ ಸರ್ವಬದ್ಧನನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಆ ಗೋಣ ತೀರ್ಥಕ್ಕೆ ಹೋಗಿ ಆ ತೀರ್ಥದಲ್ಲಿ ಸ್ನಾನ ಮಾಡಿದ. ಅಯ್ಯ ನನಗೆ ಹಿಂಗಾಗೋಗ್ಬಿಟ್ಟಿತ್ತು, ಅದರಿಂದ ನಾನು ಬಾ ಹೋಗೋಣ ಅಂಥೇಳಿ ಸ್ನಾನ ಮಾಡುತ್ತಾನೆ. ಒಂದು ಸಲ ಮುಳುಗೆದ್ದ ತಕ್ಷಣ ಅಲ್ಲಿ ಸರ್ವಬದ್ಧನ ಪಾಪಗಳೆಲ್ಲ ನಾಶ ಆಗಿಬಿಡುತ್ತೆ. ಇವನೊಂದು ಚಿಕ್ಕದಿಂದ ಇವನ ಕತೆ ಅವ್ರಿಗೆ ಗೊತ್ತಾಯಿತು, ಶಿಷ್ಯನ ಕತೆ ಗುರುಗಳಿಗೆ ಗೊತ್ತಾಯಿತು, ಗುರುಗಳ ಕತೆ ಶಿಷ್ಯನಿಗೆ ಗೊತ್ತಾಯಿತು. ಹೀಗೆ ಇಬ್ಬರು ಅತ್ಯಂತ ತೇಜೋಮಯಂತರಾಗ್ತಾ ಇದ್ದಾರೆ. ಆಗ ಅವರಿಗೆ ವೆಂಕಟೇಶ್ವರನ ಪ್ರತ್ಯಕ್ಷನಾಗಿ, ವಸಿಷ್ಠ, ನಿನ್ನ ಆಶ್ರಿತರ ಮೇಲೆ ನಿನಗಿರ್ತಕ್ಕಂಥ ವಾತ್ಸಲ್ಯವನ್ನು ನೋಡಿಬಿಟ್ಟು ನನಗೆ ತುಂಬ ಸಂತೋಷ ಆಗಿದೆ. ನಿನ್ನನ್ನು ನೋಡುವುದಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬಂದೆ. ಈ ಸರ್ವಬದ್ಧನು ಇನ್ನು ಮುಂದೆ ಸರ್ವಸಿದ್ಧನು ಸರ್ವಸಂಪನ್ನನು ಆಗ್ತಾ ಇದ್ದಾನೆ ಅಂತ ಅನುಗ್ರಹ ಮಾಡ್ತಾನಂತೆ. ಇನ್ನು ಆಕಾಶಗಂಗಾ ತೀರ್ಥ ವಿಚಾರ ಮಾತಾಡೋಣ. ಆಕಾಶಗಂಗಾ ತೀರ್ಥ ಆನಂದ ನಿಲಯಕ್ಕೆ 2 ಮೈಲಿ ದೂರದಲ್ಲಿದೆ. ಆ ಗಂಗೆಯ ಆಕಾಶದಿಂದ ಕೆಳಗೆ ಬೀಳ್ತಾ ಇರೋ ಹಾಗೆ ಕಾಣೋದ್ರಿಂದ ಇದನ್ನು ಆಕಾಶಗಂಗೆ ಅಂತ ಕರೀತಾರೆ. ಏಂಜಲ್ ಫಾಲ್ಸ್ ಅಂತ ನಾವು ಹೇಳಿದ್ವಲ್ಲ, ಅಂದರೆ ದೇವತೆಗಳ ಒಂದು ಜಲಧಾರೆ ಅಂತ ಹೇಳಿದ್ವಲ್ಲ, ಆ ದೇವತೆಗಳ ಜಲಧಾರೆ ಅಲ್ಲಿಂದ ಆ ಶಿವನ ಜಟೆಯಿಂದ ಬಂದು ಬೀಳ್ತಾ ಇದೆ ಅಂತ ಆಯ್ತು. ಅಲ್ಲಿಂದ ಬಂದು ಬೀಳ್ತಾ ಇದೆ. ಹಾಗೆ ಆಕಾಶಗಂಗೆಯನ್ನು ನೋಡಿದಾಗಲೂ ಕೂಡ ನಮಗೆ ಅಲ್ಲಿಂದ ಬರ್ತಿದ್ದ ಆಕಾಶದಿಂದ ಶ್ರೀನಿವಾಸನ ಅಭಿಷೇಕ ಕೈಂಕರ್ಯಗಳಿಗೆಲ್ಲ ಈ ತೀರ್ಥ ಜಲವನ್ನೇ ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಭವಿಷ್ಯೋತ್ತರ ಪುರಾಣ ಪ್ರಕಾರದಲ್ಲಿ ವಾನರ ದಂಪತಿಗಳಾಗಿರ್ತಕ್ಕಂಥ ಕೇಸರಿ
ಅಂಜನಾದೇವಿಯರಿಗೆ ಎಷ್ಟು ದಿನಗಳಾದರೂ ಕೂಡ ಸಂತಾನ ಆಗಿರಲಿಲ್ಲ. ಒಂದು ದಿನ ಅವರಿಬ್ಬರು ಕೂಡ ಮತಂಗ ಮಹರ್ಷಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಮತಂಗನು ಆ ದಂಪತಿಗಳಿಗೆ ಇಲ್ಲಿಗೆ ಪೂರ್ವ ದಿಕ್ಕಿನಲ್ಲಿ ನಾರಾಯಣಗಿರಿ ಇದೆ ಅಂತ ನೋಡಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ. ಇಲ್ಲಿ ಒಟ್ಟಾರೆ ಎಲ್ಲವೂ ಅಲ್ಲಿಗೆ ಸುತ್ಕೊಂಡು ಹೋಗ್ತಾ ಇದೆ ನೋಡಿ. ಇಲ್ಲಿ ಮೂಲ ರೂಪವಾಗಿರುವಂತಹದ್ದು ಒಬ್ಬೊಬ್ಬರು ಒಂದೊಂದು ಹೆಸರಿನಿಂದ, ಒಬ್ಬೊಬ್ಬರು ಒಂದೊಂದು ತೀರ್ಥದ ಹೆಸರಿನಿಂದ ಕೊನೆಗೆ ಪರಮಾತ್ಮನ ಹತ್ರ ಬರ್ತಿದ್ದಾರೆ. ಎಲ್ಲ ದೇವರು ತಮೇಕ ದೇವಂ ಶರಣಂ ವ್ರಜಾಮ, ಸಾವಿರಾರು ದೇವತೆಗಳು, ಒಬ್ಬನೇ ದೇವರು, ಸಾವಿರಾರು ಪುಣ್ಯ ತೀರ್ಥಗಳು, ಪುಣ್ಯಕ್ಷೇತ್ರಗಳಲ್ಲಿ, ಅಂಥ ಪುಣ್ಯಕ್ಷೇತ್ರಗಳಲ್ಲಿ ದಿವ್ಯವಾಗಿರ್ತಕ್ಕಂಥ ಈ ಸಪ್ತಗಿರಿ ಅಂತ ಹೇಳ್ತಾರೆ. ಇದಕ್ಕೆ ನಾರಾಯಣಗಿರಿ ಇದೆ. ಅಲ್ಲಿರ್ತಕ್ಕಂಥ ಸ್ವಾಮಿ ಪುಷ್ಕರಣಿ ತೀರ್ಥದ ಹತ್ತಿರಕ್ಕೆ 2 ಮೈಲಿಗಳ ದೂರದಲ್ಲಿ ಆಕಾಶಗಂಗಾ ತೀರ್ಥ ಇದೆ. ನೀವು ಅಲ್ಲಿಗೆ ಹೋಗ್ಬಿಟ್ಟು ಆ ತೀರ್ಥದಲ್ಲಿ ಸ್ನಾನ ಮಾಡಿ 12 ವರ್ಷ ಕಾಲ ತಪಸ್ಸು ಮಾಡಿ, ಆಗ ಶಕ್ತಿವಂತನಾದ ಪುತ್ರನ ಹುಟ್ಟುತ್ತಾನೆ ಅಂದ. ಅಂಜನಾದೇವಿಯು ಆಕಾಶಗಂಗಾ ತೀರ್ಥಕ್ಕೆ ಹೋಗಿಬಿಟ್ಟು ತಪಸ್ಸು ಮಾಡ್ತಾಳೆ. 12 ವರ್ಷಗಳ ನಂತರ ಗರ್ಭವತಿಯಾಗಿ ಲೋಕೈಕ ವೀರನಾಗಿರ್ತಕ್ಕಂಥ ನಮ್ಮ ಸ್ವಾಮಿ ಆಂಜನೇಯನಿಗೆ ಜನ್ಮ ಕೊಟ್ಟ ದೇವಮಾತೆ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ಓಂ ನಮೋ ಹನುಮತೆ ನಮಃ. 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 ಆಕಾಶಗಂಗಾ ತೀರ್ಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ತೀರ್ಥ. ಸಂತಾನ ಬಯಸ್ತಕ್ಕಂಥ ತಾಯಂದಿರೆಲ್ಲರೂ ಕೂಡ ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂಥೇಳಿ ಪುರಾಣಗಳು ಕೂಡ ಈಗಲೂ ಘೋಷಣೆ ಮಾಡ್ತಾ ಇವೆ. ಸ್ಕಂದ ಪುರಾಣದ ಪ್ರಕಾರದಲ್ಲಿ ಈ ಬೆಟ್ಟದ ವಿಚಾರ ಮಾತಾಡ್ಕೋಣ. ಗೋದಾವರಿ ತೀರದಲ್ಲಿ ಇನ್ನು ಪುಣ್ಯಶೀಲ ಅಂತಕ್ಕಂಥ ಬ್ರಾಹ್ಮಣ ಇದ್ದ. ಎಲ್ಲ ಪುರಾಣಗಳಲ್ಲೂ ಉಲ್ಲೇಖವಾಗಿದೆ ಇದು ಸಪ್ತಗಿರಿ. ಒಂದು ಸಾರಿ ತಂದೆಯ ಶ್ರಾದ್ದದ ದಿನ ಅವನಿಗೆ ಯಾವ ಬ್ರಾಹ್ಮಣನೂ ಸಿಕ್ಕಲಿಲ್ಲ. ಶ್ರಾದ್ದ ಅಂದರೆ ತಮಗೆ ಗೊತ್ತಿರುವ ಹಾಗೆ ಬ್ರಾಹ್ಮಣರನ್ನು ಕರೆದು ಮರ್ಯಾದೆ ಮಾಡಬೇಕು. ನಾವು ಪಕ್ಷ ಮಾಡ್ತೀವಲ್ಲ ಹಾಗೆ ನಾವು ಕೆಲವರು ಹಾಗೆ ಕೊನೆಗೆ ತಾನೇ ಪಿತೃಸ್ಥಾನದಲ್ಲಿ ಕೂತು ಶ್ರಾದ್ದವನ್ನು ಪೂರ್ತಿ ಮಾಡ್ತಾನೆ. ಕೆಲ ಕಾಲಕ್ಕೆ ಪುಣ್ಯಶೀಲನ ಮುಖ ಕತ್ತೆ ಮುಖವಾಗಿ ಬದಲಾಗಿಬಿಡುತ್ತೆ. ಯಾಕೆಂದರೆ ಹಾಗೆ ಮಾಡಬಾರ್ದಾಗಿತ್ತು. ಅವನ ಬೇಸರದಿಂದ ಅಗಸ್ತ್ಯ ಮನೆ ಹತ್ತಿರ ಹೋಗ್ತಾನೆ, ಕಾರಣ ಕೇಳ್ತಾನೆ. ಆಗ ಅಗಸ್ತ್ಯರು ಹೇಳ್ತಾರೆ, ಪುಣ್ಯಶೀಲ, ನಿನಗೆ ಮಕ್ಕಳಿಲ್ಲ, ನೀನು ಶ್ರಾದ್ದ ಕರ್ಮದಲ್ಲಿ ಪಿತೃಸ್ಥಾನದಲ್ಲಿ ನೀನು ಕೂತುಬಿಟ್ಟೆ, ನೀನೇ ಭೋಜನವನ್ನು ಸ್ವೀಕಾರ ಮಾಡಿಬಿಟ್ಟೆ, ತಪ್ಪು ಮಾಡಿದೀಯಾ. ಯಾರೂ ಬರ್ತಾ ಇಲ್ಲ ಅಂದ್ಬಿಟ್ಟು ನೀನೇ ಕೂತ್ಕೊಂಡು ನೀನೇ ಪೂಜೆ ಮಾಡ್ಕೊಂಡು ನೀನೇ ತಿಂದುಬಿಡದೆ, ಎಲ್ಲರುಂಟೆ, ಒಂದು ಗೋವುಗಾರು ಕೊಡಬೇಡವೆ, ಹಾಗೆ ಮಾಡ್ತಾರಿಯೇ. ಗೋವು ಅಲ್ಲವೇ ಸರ್ವ ಬ್ರಾಹ್ಮಣ, ಗೋವು ಅಲ್ಲವೇ ಸರ್ವದೇವತಾ. ಇಲ್ಲ ಅದು ಸಿಕ್ಕಲಿಲ್ಲ ಅಂದರೆ ಒಂದು ಬಡವರಿಗಾರ ಅನ್ನದಾನ ಮಾಡಬೇಕಲ್ಲ. ಯಾರು ಅವರು ಇವರು ನೋಡೋದು ಬೇಡ, ಬಡವನಿಗೆ ಹಸಿದವನಿಗೆ ಅನ್ನ ಮಾಡಯ್ಯ ನೀನು. ಪಿತೃದೇವತೆಗಳೆಲ್ಲ ಸಂತೋಷ ಪಡ್ತಾರೆ. ಅದು ಮಾಡೋದು ಬಿಟ್ಬಿಟ್ಟು ಯಾರೂ ಸಿಕ್ಕಲಿಲ್ಲ ಅಂದ್ಬಿಟ್ಟು ನೀನೇ ಹೋಗಿ ಕೂತ್ಕೊಂಡು ಅಲ್ಲಿ ಪಾದ ನೀನೇ ತೊಳ್ಕೊಂಬಿಟ್ಟು ಚೆನ್ನಾಗಿ ನೀನೇನೆ ಗಂಧ ಸೌಚ್ಕೊಂಬಿಟ್ಟು ಇದ್ದದ್ದು ಅಡುಗೆ ಪದ್ದದ್ದು ಅಡುಗೆಲ್ಲನೇ ತಿನ್ಕೊಂಬಿಟ್ಟು ಪಿತೃದೇವತೆಗಳ ತೃಪ್ತಿ ಆಗಲಿ ಅಂದ್ಬಿಡೋದ. ಪಿತೃದೇವತೆಗಳಲ್ಲಿ ತೃಪ್ತಿ ಆದ, ನೀ ತೃಪ್ತಿ ಆಗಿಬಿಟ್ಟೆ ಅಷ್ಟೇ, ನಿನ್ನೊಟ್ಟೆ ತುಂಬಿತು. ಹಾಗೆ ಆದ್ದರಿಂದ ನನಗೆ ಈ ರೀತಿ ಗತಿ ಆಗಿಬಿಟ್ಟಿದೆ ನಿನಗೆ. ಆದ್ದರಿಂದ ನೀನು ವೆಂಕಟಾದ್ರಿಗೆ ಹೋಗಿಬಿಟ್ಟು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು. ನಂತರ ಅಲ್ಲಿಗೆ ಹತ್ತಿರದಲ್ಲೇ ಇರ್ತಕ್ಕಂಥದ್ದು ಆಕಾಶಗಂಗೆ ತೀರ್ಥದಲ್ಲಿ ಹೋಗಿ ಸ್ನಾನ ಮಾಡು. ಆಗ ನಿನಗೆ ನಿನ್ನ ಹಿಂದಿದ್ದಕ್ಕಂಥ ರೂಪ ನಿನಗೆ ಬರ್ತದೆ. ಇನ್ನು ಮುಂದೆ ಹಾಗೆ ಮಾಡಬೇಡ. ಪುಣ್ಯಶೀಲನು ಅಗಸ್ತ್ಯನ ಹೇಳಿದ ಪ್ರಕಾರ ಆಕಾಶಗಂಗೆ ಒಳಗೆ ಸ್ನಾನ ಮಾಡಿಬಿಟ್ಟು ತನ್ನ ಕತ್ತೆ ಮುಖನ ಹೋಗಲಾಡಿಸ್ಕೊಂಡ. ಕತ್ತೆ ಮುಖ ಹೋಗಲಾಡಿಸ್ಕೊಂಡ. ಹಾಗೆ ರಾಮಾನುಜ ಅಂತಕ್ಕಂಥ ಇನ್ನೊಬ್ಬ ಭಕ್ತನು ಈ ಆಕಾಶಗಂಗಾ ತೀರ್ಥದ ಹತ್ತಿರ ತಪಸ್ಸು ಮಾಡಿ ಶ್ರೀನಿವಾಸನನ್ನು ಸಾಕ್ಷಾತ್ಕರಿಸ್ಕೊಂಡ್ಬಿಡ್ತಾನೆ. ನಿಶ್ಚಲವಾದ ಭಕ್ತಿಯನ್ನು ಕೂಡ ವರವಾಗಿ ಪಡೀತಾ ಇದ್ದಾನೆ. ಆಗ ಶ್ರೀನಿವಾಸನು ಆಕಾಶಗಂಗಾ ತೀರ್ಥವಾಸ ಅಂದರೆ ಅಲ್ಲೇ ಇದ್ದ ನನ್ನನ್ನು ಆರಾಧನೆ ಯಾರು ಮಾಡ್ತಿದ್ದಾರೋ ವೈಕುಂಠ ಪ್ರಾಪ್ತವಾಗಲಿ ಅಂತ ವರವನ್ನು ಕೊಡ್ತಿದ್ದಾರೆ. ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ಅಲ್ಲೇ ಕಾಲ ತಳ್ಳದವರಿಗೆ ವೈಕುಂಠ ಪ್ರಾಪ್ತಿಯಾಗಲಿ ಅಂತ. ಆದ್ದರಿಂದ ಆಕಾಶಗಂಗಾ ತೀರ್ಥದಲ್ಲಿ ಸ್ನಾನ ಮಾಡ್ತಕ್ಕಂಥವರಿಗೆ ಅಂಗೈಯಲ್ಲಿ ಕೈವಲ್ಯ ಇರ್ತದೆ ಅಂತ ಹೇಳ್ತಾರೆ. ಇನ್ನು ಪಾಪ ವಿನಾಶನ ತೀರ್ಥ ಆನಂದ ನಿಲಯದಿಂದ 2.5 ಮೈಲಿ ದೂರದಲ್ಲಿದೆ. ಇನ್ನು ಸ್ಕಂದ ಪುರಾಣ ಪ್ರಕಾರದಲ್ಲಿ
ನಾನು ಹಿಂದೆ ನಿಮ್ಗೆ ಹೇಳಿದೆ 66 ಕೋಟಿ ತೀರ್ಥ ಅಂತ. ನಾವು ಕೇವಲ ಈ ಸ್ವಲ್ಪ ಮಾತ್ರ ತೊಗೊಂಡಿದ್ದೀವಿ ಅಷ್ಟೇ. ಈಗಲೂ ನಿಮ್ಗೆ ಅಯ್ಯೋ ಅಯ್ಯೋ ಅಂದರೆ ಇನ್ನು 66 ಕೋಟಿನ ಹೇಳ್ತೀನಿ ಕೂತ್ಕೊಳ್ಳಿ ಅಂದರೆ ನೀವೇನು ಮಾಡಾರಿ? 66 ಕೋಟಿ ಅಂದ ಕೂಡಲೇ 1 2 3 4 ಎಣಿಸೋದ್ರೊಳಗೆ ಸುಸ್ತಾಗ್ಬಿಡುತ್ತೆ. ಅಂತ ಅದರಲ್ಲಿ 66 ಕೋಟಿ ತೀರ್ಥಗಳ ವಿಚಾರ ಹೇಳ್ತಾ ಇದ್ದರೆ ಇಡೀ ಜನ್ಮವೇ ಸಾಲಲ್ಲ. ಈಗಲೇ 1:30 ಗಂಟೆ 8:30 ಆಯಿತು 8:30 ಆಯಿತು 8:30 ಆಯಿತು ಅಂತೀವಿ ನಾವು. ಹಾಗೆ ಏನಾರು ತೊಗೊಂಡಿದ್ರೆ ಅದಕ್ಕೆ ಮುಖ್ಯವಾದ ಕೆಲವು ಘಟ್ಟಗಳ ಮಾತ್ರ ಇಲ್ಲಿ ತಗೊಂಡು ನಾವು ಪ್ರಸಂಗ ಸ್ವಾಮಿಯನ್ನು ಹೊಗಳ್ಕೋತಾ ಇದ್ದೀವಿ, ತೀರ್ಥಗಳ ವಿಚಾರ ಮಾತಾಡ್ಕೋತಿದ್ದೀವಿ. ಇನ್ನು ಸ್ಕಂದ ಪುರಾಣದ ಪ್ರಕಾರದಲ್ಲಿ ನೋಡೋಣ. ಹಿಮಾಲಯ ಪರ್ವತ ಪ್ರಾಂತ್ಯದ ಇಲ್ಲಿ ಬ್ರಹ್ಮಾಶ್ರಮದ ಹತ್ತಿರ ಕೆಲವು ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಸುಮತಿ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಒಂದು ಸಾರಿ ಗೋತ್ರ ಇಲ್ಲವನೊಬ್ಬನಿಗೆ ಅಕ್ರಮವಾಗಿ ತನ್ನ ಮನ ಬಂದ ಹಾಗೆ ವೈದಿಕ ಕರ್ಮಗಳನ್ನು ಹೇಳ್ಕೊಟ್ಬಿಡ್ತಾನೆ. ಅಂದರೆ ಶ್ರದ್ಧೆ ಇಲ್ಲದೇ ಇರತಕ್ಕಂಥವರಿಗೆ ಕರ್ಮ ಪ್ರಯೋಗಗಳನ್ನು ಹೇಳಬಾರ್ದು ಅಂತಾರೆ. ಅದೇ ದೈವರಹಸ್ಯ ಅಂತ. ಶ್ರದ್ಧೆ ಇರಬೇಕು. ಶ್ರದ್ಧೆ ಇದ್ದವನಿಗೆ ಮಾತ್ರ ಕ್ಷೇತ್ರ ಮಹಿಮೆಯನ್ನು ಹೇಳಬೇಕಂತೆ. ಇಲ್ಲದೇ ಸುಮ್ಮನೆ ಕರೆದು ಹೇಳಬಾರ್ದಂತೆ, ಪಾಪ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಸುಮ್ಮನೆ ಕರೆದು ಹೇಳಬಾರ್ದು, ಸ್ವಲ್ಪ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಕರ್ಮಾನುಷ್ಠಾನಗಳನ್ನು ಹೇಳ್ಕೊಡೋದು ಅಂತ. ಅದರಿಂದ ಅಂಥವ್ರಿಗೆಲ್ಲ ಹೇಳ್ಕೊಟ್ಬಿಟ್ಟು ಇದರಿಂದ ಸುಮತಿಗೆ ನರಕ ಪ್ರಾಪ್ತಿಯಾಗಿಬಿಡುತ್ತೆ. ಅಂದರೆ ನರಕವಾಸ ಆದಮೇಲೆ ಪಶು ಪಕ್ಷಿ ಮುಂತಾಗಿರ್ತಕ್ಕಂಥ ಅನೇಕ ಜಂತು ಜನ್ಮಗಳ ಎಲ್ಲ ಅನುಭವಿಸಿ ಕೊನೆಗೆ ಮತ್ತೆ ಒಬ್ಬ ಬ್ರಾಹ್ಮಣ ಪುತ್ರನಾಗಿ ಹುಟ್ಟುತ್ತಾನೆ. ಹಿಂದಿನ ಕರ್ಮದ ಫಲ ಒಂದು ದಿನ ಒಬ್ಬ ಬ್ರಹ್ಮರಾಕ್ಷಸ ಈ ಬಾಲಕನ ಮೇಲೆ ಆವರಿಸಿಬಿಡ್ತಾನೆ. ಈ ಬಾಧೆ ತಡಿಲಾರದೆ ಅವನ ತಂದೆ ಮಗನನ್ನು ಅಗಸ್ತ್ಯ ಮಹರ್ಷಿ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಗಸ್ತ್ಯ ಮುನಿ ನೀನು ಇವನನ್ನು ವೆಂಕಟಾದ್ರಿಗೆ ಕರ್ಕೊಂಡು ಹೋಗ್ಬೇಕು, ನೀನು ಅಲ್ಲಿರ್ತಕ್ಕಂಥ ಪಾಪನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿಸು, ಆಗ ಬ್ರಹ್ಮರಾಕ್ಷಸನ ಕಾಟ ತೊಲಗುತ್ತೆ ಅಂತ ಹೇಳ್ದ. ಅವನ ತಂದೆ ಹಾಗೆ ಮಗನನ್ನು ಕರ್ಕೊಂಡು ಹೋಗ್ಬಿಟ್ಟು ಪಾಪನಾಶಿನಿಯಲ್ಲಿ ಸ್ನಾನ ಮಾಡಿಸ್ತ. ಅಗಸ್ತ್ಯನು ಹೇಳಿದ ಹಾಗೆ ಬ್ರಹ್ಮರಾಕ್ಷಸನ ಹುಡುಗನನ್ನು ಬಿಟ್ಟು ಪರಾರಿ ಆಗಿಬಿಡ್ತಾನೆ ಒಂದು ಸತಿ ಸ್ನಾನ ಮಾಡಿದ ಕೂಡಲೇ. ಹೀಗೆ ಇನ್ನೊಮ್ಮೆ ಭದ್ರಮತಿ ಅಂತಕ್ಕಂಥ ಬ್ರಾಹ್ಮಣನಿಗೆ ಕೂಡ 6 ಜನ ಹೆಂಡತಿಯರು, 200 ಜನ ಮಕ್ಕಳು ಇದ್ರಂತೆ. ಅಷ್ಟು ದೊಡ್ಡ ಸಂಸಾರನ ಅಲ್ಲಿ ತೂಗಿಸಲಾರದೆ ಇನ್ನೇನಾಗ್ತಾನೆ, ಅವನು ಪರಮ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಂತೆ. ಅಷ್ಟು ಮಕ್ಕಳಾಗ್ಬಿಟ್ಟು ಏನು ಮಾಡಾನು, ಆ ದರಿದ್ರ ದೇವತೆ ಹಿಡ್ಕೊಂಡ್ಬಿಡ್ತಾವನಿಗೆ. ಒಂದು ದಿನ ಅವನ ಹೆಂಡತಿಯರಲ್ಲಿ ಒಬ್ಬಳಾದ ಹೆಂಡತಿಯರಿದ್ದಾರೆ ಪರವಾಗಿಲ್ಲ, ಹೆಂಡತಿಯರಲ್ಲಿ ಒಬ್ಬಳಾದ ಕಾಮನಿ ಎಂಬತಕ್ಕಂಥವಳು, ಸ್ವಾಮಿ ನನ್ನ ತಂದೆ ನಾರದ ಮಹರ್ಷಿಗಳ ಉಪದೇಶದಂತೆ ಪಾಪ ವಿನಾಶಿನಿ ತೀರ್ಥದಲ್ಲಿ ಭೂದಾನ ಮಾಡಿ ಸಕಲ ಐಶ್ವರ್ಯಗಳನ್ನು ಕೂಡ ಪಡೆದಿದ್ದಾನೆ, ನೀವು ಯಾಕೆ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾಳೆ. ಆಗಲಾದರೂ ನಮ್ಮ ದರಿದ್ರ ದೂರ ಆಗಿಬಿಡುತ್ತೇನೋ, ಈ ದಾರಿದ್ರ್ಯ ಭಾಳ ಕಷ್ಟವಾದಂಥದ್ದಲ್ವಾ ಅಂತ. ಭದ್ರಮತಿ ತನ್ನ ಹೆಂಡತಿ ಹೇಳಿದ ಹಾಗೆ ಒಬ್ಬ ಧನವಂತನಾದ ಸುಘೋಷ ಅಂತಕ್ಕಂಥ ಬ್ರಾಹ್ಮಣನ ಹತ್ರ ಒಂದಿಷ್ಟು ಜಮೀನನ್ನು ಕೂಡ ದಾನವಾಗಿ ಪಡೆದು ಪಾಪ ವಿನಾಶಿನಿ ತೀರ್ಥಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಬ ಉತ್ತಮ ಬ್ರಾಹ್ಮಣನಿಗೆ ಆ ಜಮೀನನ್ನು ಭಕ್ತಿಯಿಂದ ದಾನ ಕೊಡ್ತಾನೆ, ತನಗೆ ಬಂದಿರತಕ್ಕಂಥ ದಾನವನ್ನು ಇನ್ನೊಬ್ಬನಿಗೆ. ಆಗ ಶ್ರೀನಿವಾಸನು ಗರುಡಾರೂಢನಾಗಿ ಪ್ರತ್ಯಕ್ಷನಾಗಿ, ಭದ್ರಮತಿ ನೀನು ಮನಸಾರೆ ಮಾಡಿದ ಈ ದಾನದಿಂದ ನನಗೆ ತುಂಬ ಸಂತೋಷ ಆಗಿಬಿಟ್ಟಿದೆ, ನಿನಗೆ ಸಕಲ ಸಂಪತ್ತುಗಳು ಅನುಗ್ರಹಿಸ್ತಾ ಇದ್ದೀನಿ ಅಂತ ಹೇಳ್ತಾ, ನೀವು ಇವೆಲ್ಲನೂ ಕೂಡ ಅನುಭವಿಸಿ ಕೊನೆಗೆ ನನ್ನಲ್ಲೇ ನೀನು ಸೇರ್ತಾ ಇದೆಯಾ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಭದ್ರಮತಿ ಸಂತೋಷದಿಂದ ಶ್ರೀನಿವಾಸನಿಗೆ ಮತ್ತು ಪಾಪ ವಿನಾಶಿನಿ ತೀರ್ಥಕ್ಕೆ ನಮಸ್ಕಾರ ಮಾಡಿ ಮನೆಗೆ ಹೊರಟ. ಮುಂದೆ ತನ್ನ ಜೀವನದಲ್ಲಿ ಸಕಲ ಸುಖಗಳನ್ನು ಕೂಡ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ತಿರುಮಲದಲ್ಲಿ ಮಾಡ್ತಕ್ಕಂಥ ದಾನಗಳಿಗೆ ವಿಶೇಷವಾದ ಮಹತ್ವ ಇದೆ. ಅಲ್ಲಿ ಸಾಸಿವೆ ಕಾಳಿನಷ್ಟು ದಾನ ಮಾಡಿದರೂ ಕೂಡ ಬೆಟ್ಟದಷ್ಟು ಫಲ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಅಂಥ ಸ್ವಾಮಿಯನ್ನು ಸ್ತುತಿ ಮಾಡ್ತಾ ನಾವು ಆ ಬೆಟ್ಟದಲ್ಲಿರ್ತಕ್ಕಂಥ ಎಲ್ಲ ತೀರ್ಥಗಳನ್ನು ತೀರ್ಥ ಸ್ನಾನ ಮಾಡಿ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾವು ಮಾಡಿದಾಗ ಹಿಂದಿನ ಕೃತತ್ರೇತಾಯು ದ್ವಾಪರ ಯುಗಾದಿಗಳಲ್ಲಿ ನಾವು ಮತ್ತೆ ಅದೇ ರೀತಿಯಾದಂಥ ಹುಟ್ಟಿ ಬಂದವರಾಗಿರ್ತೀವಿ, ಆ ಸ್ವಾಮಿ ಸನ್ನಿಧಿಯಲ್ಲಿ ಸೇರ್ಕೋತೀವಿ ಅಂತ ಹೇಳ್ತಾರೆ. ಇನ್ನು ಪಾಂಡವ ತೀರ್ಥವು ಆನಂದ ನಿಲಯದಿಂದ ಕೇವಲ ಅರ್ಧ ಮೈಲಿ ದೂರದಲ್ಲಿದೆ. ಇದು
ವರಾಹ ಪುರಾಣ ಪ್ರಕಾರದಲ್ಲಿ ಒಂದು ದಿನ ಶ್ರೀಕೃಷ್ಣನು ಪಾಂಡವರ ಜೊತೆ ವೆಂಕಟಾದ್ರಿಗೆ ಬಂದ. ಎಲ್ಲ ಅವತಾರಗಳು ಬಂದಿವೆ ಇಲ್ಲಿ. ಅಲ್ಲಿ ಅವರಿಗೆ ಒಂದು ತೀರ್ಥವನ್ನು ತೋರಿಸಿಬಿಟ್ಟು, ಈ ತೀರ್ಥವನ್ನು ಸೇವಿಸುವುದರಿಂದ ಸಮಸ್ತ ಪಾಪಗಳು ಕೂಡ ನಾಶ ಆಗ್ತವೆ. ನೀವು 1 ವರ್ಷ ಕಾಲ ಈ ತೀರ್ಥವನ್ನು ಸೇವಿಸಿದರೆ ಖಂಡಿತ ನೀವು ಯುದ್ಧದಲ್ಲಿ ನಿಮಗೆ ಜಯ ಸಿಕ್ಕತ್ತೆ, ನಿಮ್ಮ ರಾಜ್ಯ ನಿಮಗೆ ಸಿಕ್ಕತ್ತೆ ಅಂತ ಹೇಳ್ದ ಅನ್ನೋದು. ಶ್ರೀಕೃಷ್ಣನು ಹೇಳಿದ ಹಾಗೆ ಆ ಧರ್ಮರಾಜನು ತನ್ನ ತಮ್ಮೆಂದರ ಜೊತೆ 1 ವರ್ಷ ಕಾಲ ಆ ತೀರ್ಥವನ್ನು ಸೇವಿಸಿ ಯುದ್ಧದಲ್ಲಿ ವಿಜಯಲಕ್ಷ್ಮಿಯನ್ನು, ನಂತರ ರಾಜ್ಯಲಕ್ಷ್ಮಿಯನ್ನು ಕೂಡ ಪಡೆದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಕಥೆ ಇದು. ಯುದ್ಧ ಮುಗಿದ ನಂತರ ಇನ್ನು ಪಾಂಡವರು ಶ್ರೀಕೃಷ್ಣನನ್ನು ಯುದ್ಧದಲ್ಲಿ ನಮ್ಮ ಬಂಧುಗಳನ್ನು ಸಂಹಾರ ಮಾಡಿದ ಪಾಪಗಳನ್ನು ನಾವೆಲ್ಲ ತೊಳ್ಕೋಬೇಕಲ್ಲ, ಎಲ್ಲ ಕಳ್ಕೋಬೇಕಲ್ಲ, ಹೀಗೆ ಎಷ್ಟೊಂದು ಅಕ್ಷೋಹಿಣಿ ಬಂಧುಗಳನ್ನು ಸಾಯಿಸಿಬಿಟ್ಟವಲ್ಲ ನಾವು, ನಮಗೇನು ಮಾಡೋದು ಅಂದರು. ಶ್ರೀಕೃಷ್ಣ ಮತ್ತೆ ಈ ತೀರ್ಥದ ಅದರ ಬಗ್ಗೆನೇ ಹೇಳ್ತಾನೆ. ಆಗ ಪಾಂಡವರು ಮತ್ತೆ ವೆಂಕಟಾದ್ರಿಗೆ ಬಂದು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಪುನೀತರಾದರು ಅಂತ ಹೇಳ್ತಾರೆ. ಶ್ರೀನಿವಾಸನನ್ನು ಸೇವಿಸಿ ಶಾಂತಿಯನ್ನು ಹೊಂದಿದರು. ಆವತ್ತಿನಿಂದ ಈ ತೀರ್ಥಕ್ಕೆ ಪಾಂಡವ ತೀರ್ಥ ಅನ್ನತಕ್ಕಂಥ ಹೆಸರು ಕೂಡ ಬಂತು ಅಂತಾರೆ. ಸಕಲ ಪಾಪಗಳನ್ನು ಹೋಗಿಸಿ ಸಕಲ ಪುಣ್ಯಗಳನ್ನು ಅನುಗ್ರಹಿಸ್ತಕ್ಕಂಥ ಶಕ್ತಿ ಈ ತೀರ್ಥಕ್ಕಿದೆ, ಈ ಪಾಂಡವ ತೀರ್ಥ ಅನ್ನೋದಕ್ಕೆ. ಇನ್ನು ರಾಮಕೃಷ್ಣ ಪುಣ್ಯ ತೀರ್ಥ ಇನ್ನೊಂದು. ರಾಮಕೃಷ್ಣ ತೀರ್ಥ ಆನಂದ ನಿಲಯದಿಂದ 6 ಮೈಲಿ ದೂರದಲ್ಲಿದೆ. ಇಲ್ಲಿ ತಪಸ್ಸು ಮಾಡ್ತಾ ಇದ್ದ ರಾಮಕೃಷ್ಣ ಅಂತಕ್ಕಂಥ ಮುನಿ ತನ್ನ ಸ್ನಾನಕ್ಕಾಗಿ ನಿರ್ಮಿಸಿಕೊಂಡಿರ್ತಕ್ಕಂಥ ತೀರ್ಥವೇ ರಾಮಕೃಷ್ಣ ತೀರ್ಥ. ಹೀಗೆ ತಪಸ್ಸು ಮಾಡ್ತಾ ಇರತಕ್ಕಂಥ ಅವನಿಗೆ ಒಂದು ದಿನ ಶ್ರೀನಿವಾಸನ ಪ್ರತ್ಯಕ್ಷನಾಗಿ, ಈ ತೀರ್ಥವು ನಿನ್ನ ಹೆಸರಿನಿಂದಲೇ ಕರಿತಾ ಇದ್ದೀವಿ ಅಂತ ಹೇಳಿದ್ನಂತೆ. ಆ ಮುನಿ ತಂದೆ ತಾಯಿ ಗುರು ನಿಂದನೆ ಮಾಡಿದವರು, ಅವರನ್ನು ಅವಮಾನಿಸ್ತಕ್ಕಂಥವರೆಲ್ಲರೂ ಕೂಡ ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅವರ ಪಾಪವೆಲ್ಲವೂ ನಾಶ ಆಗುತ್ತೆ ಅಂತ ಅನುಗ್ರಹಿಸಿದ್ದಾರೆ. ಗುರುನಿಂದನೆ ಮಾಡ್ತಕ್ಕಂಥವರು ಕೂಡ ಈ ತೀರ್ಥದಲ್ಲಿ ಸ್ನಾನ ಮಾಡ್ಬೋದು ಅಂತ ಹೇಳಿದರು. ಇನ್ನು ದೇವತೀರ್ಥ. ದೇವತೀರ್ಥವು ಆನಂದ ನಿಲಯಕ್ಕೆ ವಾಯುವ್ಯ ಭಾಗದಲ್ಲಿರ್ತಕ್ಕಂಥ ಈ ಗುಹೆ ಅನ್ನೋ ಪ್ರದೇಶದಲ್ಲಿದೆ. ದೇವತೆಗಳಿಗೆ ತುಂಬ ಪ್ರೀತಿಪಾತ್ರವಾಗಿರ್ತಕ್ಕಂಥ ಈ ತೀರ್ಥ ಆಗಿದ್ದರಿಂದ ಈ ತೀರ್ಥಕ್ಕೆ ದೇವತೀರ್ಥ ಅಂತಕ್ಕಂಥ ಹೆಸರು. ಎಲ್ಲ ದೇವತೆಗಳು ಹೋಗಿ ಆ ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಇನ್ನು ವರಾಹ ಪುರಾಣ ಪ್ರಕಾರದಲ್ಲಿ ಇದನ್ನು ಸ್ನಾನ ಇದರಲ್ಲಿ ಸ್ನಾನ ಯಾರ್ಯಾರು ಮಾಡ್ತಿದ್ದಾರೋ ಅವರಿಗೆ ಅಜ್ಞಾನ ಜ್ಞಾನಕೃತ ಪಾಪಗಳೆಲ್ಲೂ ಗೊತ್ತಿದ್ದು ಗೊತ್ತಿಲ್ಲದೆ ಇರತಕ್ಕಂಥ ಪಾಪಗಳು ಎಲ್ಲವೂ ಕೂಡ ನಾಶ ಆಗಿಬಿಡುತ್ತಂತೆ. ಅಂದರೆ ತಿಳಿದೇ ಇರತಕ್ಕಂಥ ತಪ್ಪುಗಳು ಮಾಡಿದವರು ಸುಮಾರು ಜನ ತಿಳಿದು ಮಾಡುವಂಥದ್ದು, ಕೆಲವರು ತಿಳಿದೇ ಮಾಡಾಕ್ಬಿಡ್ತಾರೆ. ಆ ಪಾಪಗಳೆಲ್ಲ ಹೋಗುತ್ತೆ, ದೀರ್ಘಾಯುಗಳಾಗ್ತಾ ಇದ್ದಾರೆ. ಕೊನೆಗಾಲದಲ್ಲಿ ಭಗವತ್ ಚಿಂತನೆ ಲಭ್ಯವಾಗಿ ವಿಷ್ಣು ಪದವನ್ನು ಅವರೆಲ್ಲರೂ ಸೇರ್ತಾ ಇದ್ದಾರೆ. ಇನ್ನು ಚಕ್ರತೀರ್ಥ. ಈ ಚಕ್ರತೀರ್ಥ ತುಂಬ ವಿಶೇಷವಾದಂಥದ್ದು, ಇದನ್ನು ಕೇಳಲೇಬೇಕು ನಾವು. ಈ ಚಕ್ರತೀರ್ಥ ಹತ್ತಿರ ಒಬ್ಬ ಭಕ್ತನಿಗೆ ಒಬ್ಬ ಬ್ರಹ್ಮರಾಕ್ಷಸ ಕಾಟ ಕೊಡ್ತಾ ಇದ್ದಂತೆ. ತನ್ನ ಭಕ್ತನನ್ನು ರಕ್ಷಿಸೋಕ್ಕೋಸ್ಕರವಾಗಿ ಪರಮಾತ್ಮನು ಅಂದರೆ ಶ್ರೀಹರಿ ತನ್ನ ಚಕ್ರಾಯುಧದಿಂದ ಆ ಬ್ರಹ್ಮರಾಕ್ಷಸನನ್ನು ಸಂಹಾರ ಮಾಡ್ದ ಅಂತ ಹೇಳ್ತಾರೆ. ಆ ಸುದರ್ಶನ ಚಕ್ರವನ್ನು ಈ ತೀರ್ಥದ ನೀರಿನಲ್ಲೇ ತೊಳೆದು ಕೆಲ ಕಾಲ ಆ ತೀರ್ಥದ ಹತ್ತಿರದಲ್ಲೇ ವಾಸವಾಗಿದ್ದ. ಆದ್ದರಿಂದ ಈ ತೀರ್ಥಕ್ಕೆ ಚಕ್ರತೀರ್ಥ ಅಂತಕ್ಕಂಥ ಹೆಸರು ಬಂದಿದೆ. ಈ ತೀರ್ಥದಲ್ಲಿ ಸ್ನಾನ ಮಾಡ್ತಕ್ಕಂಥವರಿಗೆ ರಾಕ್ಷಸ ಬಾಧೆಗಳಿಂದ ಮುಕ್ತಿ ಹೊಂದುತ್ತಾ ಇದ್ದಾರೆ. ಇನ್ನು ಸನಕ ಸನಂದನ ತೀರ್ಥ. ಸನಕ ಸನಂದನ ತೀರ್ಥ ಅಂದರೆ ಪಾಪನಾಶಿನಿ ತೀರ್ಥಕ್ಕೆ ಉತ್ತರದಲ್ಲಿದೆ ಅಂತ ಹೇಳ್ತಾರೆ. ಇದು ಅತಿ ರಹಸ್ಯವಾದ ತೀರ್ಥ. ಕೇವಲ ಯೋಗಿಗಳಿಗೆ ಮಾತ್ರ ಈ ತೀರ್ಥ ಕಾಣಿಸ್ತದೆ, ಬಾಕಿ ಜನಕ್ಕೆ ಇದು ಕಾಣಲ್ಲ. ಸನಕ ಸನಂದಾದಿಗಳಂದ್ರೇ ಆಧ್ಯಾತ್ಮದ ಪ್ರಕಾಶಕರು ಅಂತ ಹೇಳ್ತಾರೆ. ಇನ್ನು ಕಾಮರಸಾಯನ ತೀರ್ಥ, ಏನಪ್ಪ ಇದು ಹೆಸರು ನೋಡೋದು ಹೆಂಗಿದೆ, ಅದು ಕಾಮರಸಾಯನ ತೀರ್ಥ ಅಂದರೆ ಸನಕ ಸನಂದ ತೀರ್ಥರ ಹತ್ತಿರದಲ್ಲೇ ಇದೆ ಇದು. ಈ ತೀರ್ಥವನ್ನು ಯಾರು ಸೇವಿಸ್ತಾ ಇದ್ದಾರೋ, ಅದನ್ನು ತಗೋತಾ ಇದ್ದಾರೋ ಅಂದರೆ ಪಟುತ್ವ ಹೆಚ್ಚಾಗ್ತದೆ, ಯೋಗ ಸಿದ್ಧಿ ಉಂಟಾಗತ್ತೆ, ಎಲ್ಲ ಕಾಮನೆಗಳು ನಾಶ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆ ಪರಮಾತ್ಮನ ಸಿದ್ಧಿ ಆಗತ್ತೆ ಅಂತ. ಇನ್ನು ಫಲ್ಗುಣಿ ತೀರ್ಥ. ಇದು ಫಲ್ಗುಣಿ ತೀರ್ಥವು ಆನಂದ ನಿಲಯಕ್ಕೆ ಉತ್ತರ ದಿಕ್ಕಿನಲ್ಲಿದೆ. ಈ ಫಲ್ಗುಣಿ ತೀರ್ಥ ವರಾಹ ಪುರಾಣ ಪ್ರಕಾರದಲ್ಲಿ
ದೇವತೆಗಳೆಲ್ಲರೂ ಕೂಡ ವೆಂಕಟಾಚಲಕ್ಕೆ ಬಂದು ಸ್ವಾಮಿಯನ್ನು ಸೇವಿಸಿ ತಮ್ಮ ಸ್ಥಾನಗಳಿಗೆ ಹೊರಟೋಗ್ತಿದ್ದರು ಇಲ್ಲಿ. ಆದರೆ ಸಪ್ತಋಷಿಗಳು ಈ ಫಲ್ಗುಣಿ ತೀರ್ಥದ ಹತ್ತಿರದಲ್ಲೇ ನಿವಾಸ, ಬಾಕಿಯವರೆಲ್ಲ ಹೊರಟೋಗ್ತಾ ಇದ್ದರು. ಸಪ್ತಋಷಿಗಳು ಮಾತ್ರ ಅಲ್ಲೇ ಇರ್ತಾಯಿದ್ರು. ಏನಿದು ಅಂತ ಒಂದು ದಿನ ವಸಿಷ್ಠನ ಹೆಂಡತಿ ಅರುಂಧತಿ ದೇವಿ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಲಕ್ಷ್ಮೀದೇವಿಯನ್ನು ಸ್ಮರಿಸ್ತಾಳೆ. ತಕ್ಷಣ ಲಕ್ಷ್ಮೀದೇವಿ ಪ್ರತ್ಯಕ್ಷವಾಗಿ ಹೀಗೆ ಹೇಳ್ತಾಳೆ, ಅರುಂಧತಿ, ಇವತ್ತು ಫಾಲ್ಗುಣ ಮಾಸದ ಹುಣ್ಣಿಮೆ. ಯಾರು ಈ ದಿನ ಈ ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾರೋ ನಾನು ಅವರ ಮನೆಯಲ್ಲಿ ಗೃಹಲಕ್ಷ್ಮಿಯಾಗಿ ನೆಲೆಸ್ತೀನಿ ಎಂದು ಲೋಕಕ್ಕೆ ವರ ಕೊಡ್ತಾಳೆ. ನೋಡಿದ್ರ, ಅದರಿಂದ ಆ ತೀರ್ಥ ಸ್ನಾನಕ್ಕೆ ಸುಮಾರು ಜನ ಹೋಗ್ತಾರೆ. ಇದರಿಂದ ಕೆಲವು ಋಷಿಗಳು ಲಕ್ಷ್ಮೀದೇವಿ ಇಲ್ಲೇ ಇರೋದರಿಂದ ಸ್ವಾಮಿ ಇಲ್ಲೇ ವಾಸ ಇರ್ತಾ ಇದ್ದಾನೆ, ಆದ್ದರಿಂದ ನಾವು ಇಲ್ಲೇ ಇದ್ದಬೋಣ ಅಂತ ಅಂದ್ಬಿಟ್ಟು ಅಲ್ಲೇ ನೆಲೆಸಿದ್ದಾರೆ. ಆದ್ದರಿಂದ ಫಾಲ್ಗುಣ ಮಾಸದಲ್ಲಿ ಈ ತೀರ್ಥ ಸ್ನಾನ ಯಾರು ಮಾಡ್ತಾ ಇದ್ದಾರೋ ಅವರಿಗೆಲ್ಲರೂ ತುಂಬ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು ತೀರ್ಥ ಇದು. ಈ ತೀರ್ಥಕ್ಕೆ ಫಾಲ್ಗುಣಿ ತೀರ್ಥ ಅಂತಕ್ಕಂಥ ಹೆಸರು ಬಂತು ಆವತ್ತು ಸ್ನಾನ ಮಾಡೋದ್ರಿಂದ. ಇನ್ನು ಜಾಬಾಲಿ ತೀರ್ಥ ನಮಗಿಷ್ಟವಾದಂಥ ತೀರ್ಥ ಇದು. ಜಾಬಾಲಿ ತೀರ್ಥವು ಆನಂದ ನಿಲಯದಿಂದ 1 ಮೈಲಿ ದೂರದಲ್ಲಿದೆ, ನೈಋತ್ಯ ಮಧ್ಯಭಾಗದಲ್ಲಿದೆ. ಜಾಬಾಲಿ ಮಹರ್ಷಿ ಈ ತೀರ್ಥದ ಹತ್ತಿರ ತಪಸ್ಸು ಮಾಡ್ತಾ ಇದ್ದರಿಂದ ಈ ತೀರ್ಥಕ್ಕೆ ಜಾಬಾಲಿ ತೀರ್ಥ ಅಂತ ಹೆಸರು ಬಂದಿದೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಪಂಚಮಹಾಪಾತಕಗಳು ನಾಶ ಆಗಿಬಿಡುತ್ತವಂತೆ. ಹಿಂದೆ ದುರಾಚಾರಿಯಾದ ಒಂದು ಕಥೆ ಹೇಳ್ತಾರೆ. ಬ್ರಾಹ್ಮಣಿದ್ದಂತೆ ಮಾಡಬಾರದ ಕೆಲಸ ಎಲ್ಲ ಮಾಡಿದಂತೆ ಮಹಾಪಾತಕನಾಗಿಬಿಟ್ಟ. ಇದನ್ನು ನೋಡಿರ್ತಕ್ಕಂಥ ಒಂದು ಬೇತಾಳ ಇವು ನನ್ನವನೇ ಅಂತ ಅಂದ್ಕೊಂಡ್ಬಿಡ್ತು. ಯಾಕಂದರೆ ಯಾರು ಪಾಪಗಳು ಮಾಡ್ತಾ ಇದ್ದವರು ಬೇತಾಳಗಳೆಲ್ಲ ಅದಕ್ಕೆ ಸೇರ್ಕೊಂಡ್ಬಿಡುತ್ತಂತೆ. ಅವನ ಹತ್ರ ವಾಸ ಅಂತೆ, ಅವು ಹುಡುಕ್ತಾ ಇರುತ್ತವಂತೆ ಮನೆ. ಯಾರು ಪಾಪ ಮಾಡಿದ್ಕೊಳ್ಳೆ ಸಮಾನ ಸಿಕ್ತು ಅಂತ ಹೊಟ್ಟೋಗುತ್ತವಂತವು. ಅದೇ ಕಲಿಯುಗದಲ್ಲಿ ಬಂದರೆ ಬೇಕಾದಷ್ಟು ಮನೆಗಳು ಸಿಕ್ಕತ್ತೆ, ಅವ್ರಿಗೆ ಏನು ತೊಂದರೆ ಇಲ್ಲ. ಆಗ ಇವು ನನ್ನವನೇ ಅಂದ್ಬಿಟ್ಟು ಅವೆಲ್ಲ ಅಲ್ಲಿ ಬಂದು ಅವನ ಮೇಲೆ ಅವನು ಅಗಸ್ಕೊಂಡ್ಬಿಟ್ವೆಲ್ಲ, ಅವನ ಮೇಲೆ ಬಿದ್ದುಬಿಟ್ಟು ಅವನನ್ನು ಸಾಕಷ್ಟು ಪೀಡಿಸ್ತಾ ಇವಿ ಅಂತೆ. ಊರೂರು ಸುತ್ತು ಹಾಗೆ ಮಾಡ್ತಾ ಇದೆಯಂತೆ. ಆ ಸರದಲ್ಲಿ ಅವನು ವೆಂಕಟಾದ್ರಿಗೆ ಬಂದ. ಆದರೆ ಆ ಪಿಶಾಚಿಗಳೆಲ್ಲ ಕಲಿಯುಗಕ್ಕೆ ಬಂದರೆ ಓಡೋಗುತ್ತೆ. ಯಾಕಂದರೆ ನಾವು ಅವ್ರಿಗೇನು ಹೆಚ್ಚಿಗೆ ಪಿಶಾಚಿಗಳ ಥರ ಕಾಣ್ತಾ ಇರ್ತೀವಿ. ಅದಕ್ಕೋಸ್ಕರ ಆ ಪಿಶಾಚಿಗಳು ಇವು ನೋಡಿಬಿಟ್ಟು ಓಡ್ಬಿಡ್ತೀವಿ, ಇವೆಲ್ಲಿ ಪಿಶಾಚಿಗಳಪ್ಪ ಅಂತ. ಆಗ ನಿಜವಾಗಿ ಆ ಪಿಶಾಚಿಗಳೇ ವಾಸಿಯನ್ನು ಅನಿಸ್ಬಿಡ್ತಿತ್ತು. ಹಾಗೆ ಅವನೊಳಗಿರ್ತಕ್ಕಂಥ ಬೇತಾಳ ಮತ್ತೆ ಅವನನ್ನು ತಿರುಮಲದಿಂದ ಕರ್ಕೊಂಡು ಹೋಗೋದಕ್ಕೆ ಹೊರಟಿತು. ಆದರೆ ದೈವಯೋಗ ಅವನನ್ನು ಜಾಬಾಲಿ ತೀರ್ಥಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವನ ಆ ತೀರ್ಥದಲ್ಲಿ ಮುಳುಗು ಹಾಗೆ ಮಾಡುತ್ತೆ. ಅವನ ಆ ನೀರಿನಲ್ಲಿ ಮುಳುಗಿ ಎದ್ದ ತಕ್ಷಣ ಅವನನ್ನು ಹಿಡ್ಕೊಂಡಿರ್ತಕ್ಕಂಥ ಪೀಡಿಸ್ತಾ ಇರ್ತಕ್ಕಂಥ ಪಂಚಮಹಾಪಾತಕಗಳು ಮಾಯವಾಗಿ ಹೋಗ್ತವೆ. ಬೇತಾಳು ಕೂಡ ಅವನನ್ನು ಬಿಟ್ಟು ಹಾರು ಹೋಗುತ್ತಂತೆ. ಅಂದರೆ ಇಲ್ಲಿ ನಾವು ಬೇತಾಳುಗಳಂದರೆ ನಾವು ಕಣ್ಣು ಕಾಣುವಂಥ ಬೇತಾಳ ನಮ್ಮ ಹತ್ರ ಇರಲ್ಲ ಬಿಡಿ. ಅದರಿಂದ ನಾವು ತೀರ್ಥ ಸ್ನಾನ ಮಾಡಲೇಬೇಕು. ಮಾನಸಿಕವಾಗಿರೋ ಬೇತಾಳ ತುಂಬ ಇರುತ್ತೆ ನಮಗೆ. ತೇಜಸ್ಸಿನಿಂದ ಪ್ರಕಾಶಮಾನವಾಗಿ ಆ ಬ್ರಾಹ್ಮಣ ನಾನಿಲ್ಲಿ ಅಂದರೆ ಹೇಗೆ ಬಂದ್ಬಿಟ್ಟೆ ನಾನು ಅಂದರೆ ಇದ್ದಕ್ಕಿದ್ದಾಗ ಸ್ನಾನ ಮಾಡಿ ಮೇಲೆ ಹೇಳ್ತಾನೆ. ಅವನಿಗೆ ಗೊತ್ತಾಗದೆ ನಾನು ಯಾಕೆ ಬಂದೆ ನಾನು, ಯಾಕಂದರೆ ಪಿಶಾಚಿ ಹಿಡ್ಕೊಂಡ್ಬಿಟ್ಟಿತ್ತು, ಕರ್ಕೊಂಡು ಹೊಟ್ಟೋಗ್ಬಿಟ್ಟಿತ್ತು ಗೊತ್ತಾಗ್ದೇನೆ. ಆ ಪಿಶಾಚಿಗೂ ಮುಕ್ತಿ ಬೇಕಾಗಿತ್ತಲ್ಲ. ಇನ್ನು ಖಂಡಿತ ಇವನು ಇನ್ನೂ ಪಾತಕಗಳು ಮಾಡ್ತಾ ಇದ್ದರೆ ನಾನು ಹೊಸ ಮನೆ ಹೋಗುವಂಗೆ ಇಲ್ಲ, ಇದೇ ಮನೆಯಲ್ಲೇ ಇರಬೇಕಾಗತ್ತೆ ಅಂಥೇಳಿ ಮೆಲ್ಲಗಳು ಎಳ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತತ್ಲಾಗಿ. ಉತ್ತಮವಾದಂಥ ಪಿಶಾಚಿಗಳು ಇವೆ ಅಂತ ಗೊತ್ತಾಯ್ತು ಅಲ್ಲಿಗೆ. ಇದ್ದಕ್ಕಿದ್ದಾಗ ಅವನು ಮೇಲೆದ್ಬಿಟ್ಟು ನಾನು ಎಲ್ಲಿದ್ದೀನಪ್ಪ, ಯಾಕಪ್ಪ ನನಗೇನು ಬಂದಿತ್ತು, ಪಿಶಾಚಿ ಹೆಂಗೆ ಹಿಡ್ಕೊಂಡಿತ್ತು. ಜಾಬಾಲಿ ಮಹರ್ಷಿ ಹತ್ರ ಹೋಗಿ ಕೇಳ್ತಾನೆ ನನಗೇನಾಗಿತ್ತು ಅಂತ. ಹಾಗೆ ಜಾಬಾಲಿ ಹೇಳ್ತಾನೆ, ಅವನ ಕಥೆನೆಲ್ಲ ಹೇಳಿಬಿಟ್ಟು ಇದೆಲ್ಲ ಸ್ವಾಮಿ ಅನುಗ್ರಹ ಕಣಯ್ಯ, ಈ ಜಾಬಾಲಿ ತೀರ್ಥದ ಮಹಿಮೆ. ಈ ಬೇತಾಳ ಈಗ ಎಷ್ಟು ವಿಷ್ಣು ಲೋಕದಲ್ಲಿದ್ದಾನೆ ಬೇತಾಳ. ನಿನ್ನ ಸಕಲ ಪಾಪಗಳೂ ನಾಶವಾಗಿ ನೀವು ಪುನೀತರಾಗಿದ್ದೀರಿ ಅಂತ ಹೇಳಿದಂತೆ. ಇನ್ನು ಇಲ್ಲಿ ವರಾಹ ತೀರ್ಥ ಸ್ವಾಮಿಯ ನಿಜವಾದ ತೀರ್ಥ. ಇಲ್ಲಿ ಮುಂದೆ ಮುಂಚಿಂದ ಪ್ರಾರಂಭ ಆದದ್ದು ವರಾಹ ತೀರ್ಥವು ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ವಾಯು ವಿಭಾಗದಲ್ಲಿರ್ತಕ್ಕಂಥದ್ದು. ಈ ತೀರ್ಥವೇ ವರಾಹ ಪುಣ್ಯತೀರ್ಥ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮಪುರಾಣ ಪ್ರಕಾರದಲ್ಲಿ ಸ್ವಾಮಿಯು ವರಾಹ ರೂಪದಲ್ಲಿ ಭೂಮಿಯನ್ನು ಉದ್ಧಾರ ಮಾಡಿರ್ತಕ್ಕಂಥದ್ದು. ಆಗ ಬ್ರಹ್ಮನು ವೆಂಕಟಾದ್ರಿಯ ಮೇಲೆ ಪುಷ್ಕರಣಿ ತೀರ್ಥನ ಪ್ರತಿಷ್ಠಾಪನೆ ಮಾಡ್ತಾನೆ. ದೇವತೆಗಳೆಲ್ಲ ಸೇರಿ ಈ ತೀರ್ಥವನ್ನು ಸೇವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಸ್ವಾಮಿ ಇದು ವರಾಹ ತೀರ್ಥ ಅಂತ ಪ್ರಸಿದ್ಧಿಯಾಗಲಿ ಅಂತ ಭಕ್ತರೆಲ್ಲ ಯಾರ್ಯಾರು ಇಲ್ಲಿ ಬರ್ತಿದ್ದಾರೋ, ತುಂಬ ಪರಮಾತ್ಮನ ಭಕ್ತರು ಯಾರ್ಯಾರು ಬರ್ತಿದ್ದಾರೋ
ಇಲ್ಲಿ ವರಾಹ ಸ್ವಾಮಿಯನ್ನೇ ದರ್ಶನ ಮಾಡಲಿ ಅಂತ ವರ ಕೊಟ್ಟನಂತೆ. ಇಲ್ಲಿ ತೀರ್ಥ ಸ್ನಾನ ಮಾಡಿದ ಕೂಡಲೇ ವರಾಹ ಸ್ವಾಮಿಯೇ ಕಾಣಿಸ್ತಾನಂತ ಹೇಳ್ತಾರೆ. ಇನ್ನು ಕಪಿಲ ತೀರ್ಥ. ಕಪಿಲ ತೀರ್ಥ ಆನಂದ ನಿಲಯಕ್ಕೆ ಆಗ್ನೇಯ ಭಾಗದ ಕೆಳಭಾಗದಲ್ಲಿದೆ ಅಂತ ಹೇಳ್ತಾರೆ. ವಾಮನ ಪುರಾಣದ ಪ್ರಕಾರದಲ್ಲಿ ಈ ತೀರ್ಥಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ಹಿಂದೆ ಕಪಿಲ ಮಹರ್ಷಿ ಪಾತಾಳದಲ್ಲಿ ಇದ್ದ ಶಿವಲಿಂಗಕ್ಕೆ ಕಾಮದೇವನ ಹಾಲಿನಿಂದ ಅಭಿಷೇಕ ಮಾಡ್ತಾ ಇದ್ದಂತೆ. ಒಂದು ದಿನ ಆ ಶಿವಲಿಂಗ ಆಶ್ಚರ್ಯಕರ ರೀತಿಯೊಳಗೆ ಮೇಲಕ್ಕೆ ಎಗರಿ ಹಾಗೆ ಮೇಲೆ ಹೋಗ್ತಾ ಇತ್ತಂತೆ. ಭೂಮಿಯನ್ನು ಸೀಳ್ಕೊಂಡು ಬಂದ್ಬಿಡ್ತಂತೆ ಇದ್ದಕ್ಕಿದ್ದಾಗೆ. ಅದೇ ದಿವ್ಯಲಿಂಗ ಅಂತ ಹೇಳ್ತಾರೆ. ಆ ಕಥೆ ಬೇರೆ ಇದೆ, ಆದರೂ ಇರಲಿ. ಅದು ಹಾಗೆ ಮೇಲಕ್ಕೆ ಹೋಗ್ತಾ 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 ಬೆಳೀತಾ ಹೋಗ್ತಿದೆ. ಆಗ ಕಾಮಧೇನು ಆ ಶಿವಲಿಂಗದ ಮೇಲೆ ತನ್ನ ಕಾಲನ್ನಿಟ್ಟು ಅದುಂಬಿಡ್ತು ಅಂತ ಹೇಳ್ತಾರೆ. ಆಗ ಲಿಂಗವು ಭೂಮಿಯಲ್ಲಿ ಅಲ್ಲೇ ಪ್ರತಿಷ್ಠೆ ಆಗಿಬಿಡ್ತು ಅಂತ. ಇಲ್ಲ ಅಂದರೆ ಭೂಲೋಕದಲ್ಲಿ ಶಿವಲಿಂಗವೇ ಇರ್ತಾ ಇರಲಿಲ್ವೇನೋ, ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಪ್ರತಿಷ್ಠವಾಯಿತು ಅಂತ ಆ ಕಾಮಧೇನು ಸಂತೋಷದಿಂದ ತನ್ನ ಹಾಲಿನಿಂದ ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇದೆ. ಕಪಿಲನು ಆ ಲಿಂಗವನ್ನು ಪೂಜಿಸಿದ್ರಿಂದ ಅಲ್ಲಿ ಕಪಿಲಲಿಂಗವೆಂದು, ಅಗ್ನಿದೇವನು ಸದಾ ಆ ಲಿಂಗವನ್ನು ಪೂಜೆ ಮಾಡ್ತಿದ್ದಾನೆ. ಅಗ್ನಿದೇವ ಅಲ್ಲಿ ಆಗ್ನೇಯ ಲಿಂಗ ಅಂತಕ್ಕಂಥ ಹೆಸರುಗಳು ಕೂಡ ಬಂತು ಅಂತಾರೆ. ಭೂಮಿಯಲ್ಲಿ ಪ್ರತಿಷ್ಠೆಯಾದ ಆ ಲಿಂಗವನ್ನು ನೋಡಿ ಕಪಿಲನು ಪಾತಾಳದ ಆ ನೀರನ್ನು ಮೇಲಕ್ಕೆ ಭೂಮಿಗೆ ತಂದ ಅಂತ ಹೇಳ್ತಾರೆ. ಆ ನೀರೇ ಕಪಿಲ ತೀರ್ಥ ಆಯಿತು ಅಂತ ಹೇಳ್ತಾರೆ. ಕಪಿಲನು ಪಾತಾಳದಿಂದ ಭೂಮಿಗೆ ಮಾರ್ಗವನ್ನು ಮಾಡಿಕೊಟ್ಟ ಅಂತ ಹೇಳ್ತಾರೆ. ಅವನಷ್ಟಕ್ಕವನೇ ಬಂದ ಮಾಡಿಕೊಂಡಿದ್ದಾನೆ ಅಂತ. ಆ ಮಾರ್ಗದಲ್ಲಿ ನಿತ್ಯ ಬಂದುಬಿಟ್ಟು ಆ ಶಿವಲಿಂಗಕ್ಕೆ ಪೂಜೆ ಮಾಡಿ ಹೋಗ್ತಾ ಇದ್ದಂತೆ. ಇಂದಿಗೂ ಕೂಡ ಇದೆ ಅಂತ ಹೇಳ್ತಾರೆ. ಈ ಕಪಿಲಲಿಂಗದ ಮುಂದೆ ಇರತಕ್ಕಂಥ ನೀರಿನ ಗುಂಡಿಯಿಂದ ಪಾತಾಳಕ್ಕೆ ರಹಸ್ಯ ಮಾರ್ಗ ಇದೆ ಅಂತಕ್ಕಂಥದ್ದು ಈಗಲೂ ಕೂಡ ಪ್ರತೀತಿ ಇದೆ. ಎಲ್ಲರಿಗೂ ಕೂಡ ನಂಬಿಕೆ ಇದೆ, ಪೂರ್ಣ ನಂಬಿಕೆ ಇದೆ. ಈ ತೀರ್ಥದಲ್ಲಿ ಸ್ನಾನ ಮಾಡ್ತಕ್ಕಂಥವರು ಸ್ವರ್ಗ, ಕೈಲಾಸ, ವೈಕುಂಠ, ಬ್ರಹ್ಮಲೋಕಗಳನ್ನು ಕೂಡ ಪಡೀತಾ ಇದ್ದಾರೆ ಅಂತೇಳಿ. ಇನ್ನು ಪದ್ಮ ಸರೋವರದ ತೀರ್ಥ. ಇನ್ನು ಪದ್ಮ ಸರೋವರದ ತೀರ್ಥ ತಿರುಚಾನೂರಿನಲ್ಲಿರ್ತಕ್ಕಂಥ ಪದ್ಮಾವತಿ ಆಲಯದ ವಾಯುವ್ಯ ಭಾಗದಲ್ಲಿದೆ. ವರಾಹ ಪುರಾಣ ಪ್ರಕಾರ ಒಂದಾನೊಂದು ಸಂದರ್ಭದಲ್ಲಿ ಇಲ್ಲಿ ದೂರ್ವಾಸ ಮಹಾಮುನಿ ಶಾಪದಿಂದ ಲಕ್ಷ್ಮೀದೇವಿ ಶ್ರೀಹರಿಯ ಜೊತೆ ಈ ಸರೋವರಕ್ಕೆ ಬಂದು ಅಂದರೆ ತಂದೆ ತಾಯಿಗಳನ್ನು ಹುಡುಕ್ತಾ ಹುಡುಕ್ತಾ ದೇವತೆಗಳು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗ್ತಾಳೆ. ಈ ತೀರ್ಥದಲ್ಲಿ ಅಂದರೆ ಪದ್ಮ ಸರೋವರದಲ್ಲಿ ಯಾರ್ಯಾರು ಸ್ನಾನ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ದೀರ್ಘಾಯಸ್ಸು, ಸಕಲ ಸಂಪತ್ತು, ಜನ್ಮಾಂತರದಲ್ಲಿ ವಿಷ್ಣು ಸಾಯುಜ್ಯವನ್ನು ಕೂಡ ಪಡಿತಾರೆ ಅಂತ ಲಕ್ಷ್ಮೀದೇವಿ ವರ ಕೊಡ್ತಿದ್ದಾಳೆ. ಯಾರ್ಯಾರು ಬೇಕಾದಷ್ಟು ದೇವತೆಗಳಿಗೆ ದಿಕ್ಕಟ್ಟಾಗ ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲೇ ಲಕ್ಷ್ಮಿ ಅವರೆಲ್ಲರಿಗೂ ದರ್ಶನವನ್ನು ಕೊಟ್ಟಿದ್ದಾಳೆ ಅಂತ. ಮತ್ತು ಆ ಋಷಿಗಳು ಕೂಡ ದಿಕ್ಕಟ್ಟಾಗ ಆ ಋಷಿಗಳು ಕೂಡ ಅಲ್ಲಿ ಸ್ನಾನ ಮಾಡಿದ್ರು ಅಂತಾರೆ. ಇನ್ನು ಪದ್ಮಪುರಾಣ ಪ್ರಕಾರದಲ್ಲಿ ಹೇಳುವಾಗ ಒಂದು ದಿನ ಶ್ರೀಹರಿಗೂ ಲಕ್ಷ್ಮಿಗೂ ಜಗಳಾದ ಕಾರಣ ಸ್ವಾಮಿ ವೈಕುಂಠ ಅಂದ್ಬಿಟ್ಟು ಭೂಲೋಕಕ್ಕೆ ಬಂದ. ಯಾಕೆ ಯುಗಗಳು ತಾನೇ ಇದು. ಏನು ಒಂದು ಯುಗದಲ್ಲಿ ಮೊನ್ನೆ ನಡೆದ ಒಂದು ಚರಿತ್ರೆ, ಒಂದು ಸಣ್ಣ ಪೇಪರ್ ಅಲ್ವಲ್ಲ ಇದು, ಒಂದು ಶಾಸನವಲ್ವಲ್ಲ ಇದು, ಯುಗಾಂತರಗಳಿಂದ ನಡ್ಕೊಂಬಂದಿರೋದು. ಆ ಎಲ್ಲ ಯುಗದ ಒಂದು ಚರಿತ್ರೆಯನ್ನು ಸಂಪೂರ್ಣವಾಗಿ ಹೇಳೋಕ್ಕಾಗದೇ ಇರೋದ್ರಿಂದ ಕೇವಲ ಎರಡೆರಡೆ ಘಟ್ಟಗಳನ್ನು ತಗೊಂಡು ಹೋಗ್ತಾ ಇದ್ದೀವಿ ನಾವು. ಅನಂತರ ಒಂದು ಸಾರಿ ಆಕಾಶವಾಣಿಯನ್ನು ಕೇಳಿದ ಸ್ವಾಮಿ ಈ ಪದ್ಮ ಸರೋವರದ ಹತ್ತಿರ ತಪಸ್ಸು ಮಾಡಿ ಲಕ್ಷ್ಮೀದೇವಿಯನ್ನು ಪ್ರಸನ್ನಗೊಳಿಸಿಕೊಂಡು, ಆಗ ಲಕ್ಷ್ಮೀದೇವಿ ಸಹಸ್ರದಳ ಪದ್ಮದಲ್ಲಿ ಅವತಾರವನ್ನು ಮಾಡಿದ್ದಾಳೆ. ಸಕಲ ದೇವತೆಗಳು ಕೂಡ ಮುನಿಗಳ ಸಾಕ್ಷಿಯಾಗಿ ಲಕ್ಷ್ಮೀದೇವಿ ಪದ್ಮದ ಹಾರವನ್ನು ಶ್ರೀಹರಿ ಕತ್ತಿಗೆ ಹಾಕಿ ಅವನ ವಕ್ಷಸ್ಥಳವನ್ನು ಅಲಂಕರಿಸಿದ್ದಾಳೆ. ಎಷ್ಟು ಸತಿ ಅಲಂಕರಿಸಿದ್ದಾಳೋ ಒಂದೊಂದು ಕಥೆಯಲ್ಲೂ ಒಂದೊಂದು ರೀತಿ ಬರ್ತದೆ. ನಂತರ ವಿಷ್ಣುಮೂರ್ತಿ ಲಕ್ಷ್ಮೀ ಸಮೇತನಾಗಿ ಗರುಡಾದ್ರಿಯಲ್ಲಿ ವಾಸ ಮಾಡಿದ ಅಂತ ಹೇಳ್ತಾರೆ. ಈ ಪದ್ಮ ಸರೋವರದಲ್ಲಿ ಯಾರ್ಯಾರು ಸ್ನಾನ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ರಾಜ್ಯ ಲಭಿಸುತ್ತೆ ಅಂತಕ್ಕಂಥ ಅಂಗಿರೋ ಮಹರ್ಷಿಯ ವರವು ಕೂಡ ಇದೆ ಅಂತ ಹೇಳ್ತಾರೆ. ರಾಜ್ಯ ಅಂದರೆ ನಮಗನ್ಸುತ್ತೆ ಇನ್ನೆಂಥ ರಾಜ್ಯ ನಮಗೆ ಅಂತ. ಹಾಗಲ್ಲ, ನಮ್ಮ ಒಂದು ಸಂಸಾರ ತಾಪತ್ರಯಗಳಿಂದ ದೂರ ಹೋಗಿ ಆನಂದ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಅದಕ್ಕೆ ಆನಂದವನ್ನಂದರೆ ಮನೆಯಲ್ಲಿ ಸಂತೋಷವೇ ಒಂದು ಸಾಮ್ರಾಜ್ಯ ಅಂತ, ಅದು ಸಿಕ್ಕುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ಮಹಾಪಾಪಗಳು ನಾಶ ಆಗ್ತವೆ. ಪುಲಹ ಕೃತು ಮಹರ್ಷಿಗಳು ವರ ನೀಡಿದ್ದಾರೆ ಅಂತ ಹೇಳ್ತಾರೆ. ಈ ಸರಸ್ಸಿನಲ್ಲಿ ಸ್ನಾನ ಮಾಡ್ತಕ್ಕಂಥವರಿಗೆ ಸಮಸ್ತ ಐಶ್ವರ್ಯಗಳು ಲಭಿಸಲಿ ಅಂತ ನಾರದ, ವಸಿಷ್ಠ,
ಮೆರೀಚಿ ಅತ್ರಿ ಮಹರ್ಷಿಗಳು ವರ ಕೊಟ್ಟಿದ್ದಾರೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ 66 ಕೋಟಿ ತೀರ್ಥಗಳು ವೆಂಕಟಾದ್ರಿಯ ಮೇಲೆ ಪ್ರತಿಷ್ಠಾವಾಗಿದೆ ಅನ್ನೋದು ಹೇಳ್ತಾರೆ. ಭಕ್ತರ ಕೋರಿಕೆಗಳನ್ನು ಈಡೇರಿಸಿ ವಿಷ್ಣು ಸಾಹಿತ್ಯವನ್ನು ಉಂಟು ಮಾಡ್ತಾ ಇದೆ. ಈ 66 ತೀರ್ಥಗಳನ್ನು ನಾವು ನೆನೆಸ್ಕೊಂಡ್ರೆ ಸಾಕು. ಗೋವಿಂದನೆಷ್ಟೋ ಆ ತೀರ್ಥಗಳು 10ರಷ್ಟು ಅಂತ ಹೇಳ್ತಾರೆ. ತೀರ್ಥದೆಷ್ಟೋ ಗೋವಿಂದ ಒಂದು ನಾಮ ಅಷ್ಟು ಅಂತ ಹೇಳ್ತಾರೆ. ಗೋವಿಂದ ನಾಮದೆಷ್ಟೋ ನಾಮದ ಒಂದಕ್ಷರವು ಅಷ್ಟೇ ಶಕ್ತಿಯುತವಾದಂಥದ್ದು ಹೇಳ್ತಾರೆ.